ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಪ್ರಿಮೆಚೂರ್ ಬೇಬೀಸ್ಗಳಲ್ಲಿ ಮೇಜರ್ ಹೆಲ್ತ್ ಇಶ್ಯೂಸ್ಗಳು ಯಾವುದು ಮತ್ತು ನನ್ನ ಇಬ್ಬರು ಟ್ವಿನ್ಸ್ಗೆ ಯಾವ ಹೆಲ್ತ್ ಇಶ್ಯೂಸ್ ಇತ್ತು, ಅದಕ್ಕೆ ನಾವು ಏನು ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರಿಮೆಚೂರ್ ಬೇಬೀಸ್ಗಳಲ್ಲಿ ಮೇಜರ್ ಹೆಲ್ತ್ ಇಶ್ಯೂಸ್ ಆಗೋ ಕಾರಣ ಯಾಕೆ ಅಂದರೆ ಅವರು ಬೇಗ ಹುಟ್ಟಿರೋದ್ರಿಂದ ಎಲ್ಲ ಆರ್ಗನ್ಗಳು ಡೆವಲಪ್ಮೆಂಟ್ ಆಗಿರೋದಿಲ್ಲ. ಆ ಕಾರಣದಿಂದಾಗಿ ಅವರು ಕೆಲವೊಂದು ಮೇಜರ್ ಹೆಲ್ತ್ ಇಶ್ಯೂಸ್ನವರು ಫೇಸ್ ಮಾಡಬೇಕಾಗಿ ಬರುತ್ತೆ. ಅದರಲ್ಲಿ ನಾವು ಫಸ್ಟ್ ನೋಡಬೇಕಾಗಿರೋದು ಮಗು ಎಷ್ಟನೇ ವೀಕ್ಗೆ ಬಾರ್ನ್ ಆಗಿದೆ ಅಂತ. ಯಾಕಂದರೆ ಎಷ್ಟು ಬೇಗ ಮಗು ಹುಟ್ಟಿರುತ್ತೋ ಅಷ್ಟು ಜಾಸ್ತಿ ಹೆಲ್ತ್ ಇಶ್ಯೂಸ್ಗಳು ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ನೋಡಬೇಕಾದ್ರೆ ನಾವು ಪ್ರಿಮೆಚೂರ್ ಬೇಬೀಸಲ್ಲಿ ನಾವು 4 ಸ್ಟೇಜಸ್ಗಳಿರುತ್ತೆ. ಸೊ ಯಾವುದಪ್ಪ ಅಂತಂದರೆ ಮೊದಲನೇದು ಲೇಟ್ ಪ್ರೀಟಮ್ ಅಂತ ಹೇಳ್ತಾರೆ. ಸೊ ಬಾರ್ನ್ ಬಿಟ್ವೀನ್ 36 ಆ್ಯಂಡ್ 34 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ. ಮಾಡ್ರೇಟ್ಲಿ ಪ್ರೀಟಮ್ ಅಂತ ಹೇಳ್ತಾರೆ. ಬಾರ್ನ್ ಬಿಟ್ವೀನ್ 34 ಆ್ಯಂಡ್ 32 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ. ವೆರಿ ಪ್ರೀಟಮ್ ಅಂತ ಹೇಳ್ತಾರೆ. ಬಾರ್ನ್ ಬಿಟ್ವೀನ್ 32 ಆ್ಯಂಡ್ 28 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ. ಎಕ್ಸ್ಟ್ರೀಮ್ಲಿ ಪ್ರೀಟಮ್ ಅಂತ ಹೇಳ್ತಾರೆ. ಸೊ ಬಾರ್ನ್ ಬಿಫೋರ್ 28 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಬರುತ್ತೆ. ಇದಿಷ್ಟು 4 ಸ್ಟೇಜಸ್ಗಳು. ಈ 4 ಸ್ಟೇಜಸ್ಸಲ್ಲೂ ಮೋಸ್ಟ್ ಕಾಮನ್ ಇಶ್ಯೂಸ್ಗಳು ಬರೋದು ಎಲ್ಲ ಪ್ರಿಮೆಚೂರ್ ಬೇಬೀಸಲ್ಲೂ ಏನಪ್ಪ ಅಂತಂದರೆ ಒಂದು ಬ್ರೀತಿಂಗ್ ಸಮಸ್ಯೆ. ಯಾಕಂದರೆ ಲಂಗ್ಸು ಪೂರ ಡೆವಲಪ್ ಆಗಿರೋದಿಲ್ಲ, ಹಾಗಾಗಿ ಅವರಿಗೆ ನಾರ್ಮಲ್ ಆಗಿ ಬ್ರೀತ್ ಮಾಡೋದಕ್ಕಾಗಲ್ಲ. ಆಕ್ಸಿಜನ್ ಸಪೋರ್ಟ್ ಇರಲೇಬೇಕಾಗುತ್ತೆ. NSU ಇದ್ದಾಗ ಅವ್ರಿಗೆ CPAP ಅಂತ ಹಾಕಿ ಸಪೋರ್ಟ್ ಕೊಟ್ಟಿರ್ತಾರೆ. ಮತ್ತು ಅದನ್ನು ಗ್ರ್ಯಾಜುಯಲಿ ಅದನ್ನು ರಿಮೂವ್ ಮಾಡಿ ನೋಡ್ತಾರೆ ಅವರು ನಾರ್ಮಲಾಗಿ ಬ್ರೀತ್ ಮಾಡೋಕ್ಕೆ ಸಾಧ್ಯನಾ ಇಲ್ವಾ ಅಂತ. ಸಮ್ಟೈಮ್ಸ್ ಏನು ಮಾಡ್ತಾರೆ, ಸ್ಟೆರಾಯ್ಡ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಸ್ಟೆರಾಯ್ಡ್ ಕೊಡಿಸ್ಬೇಡಿ, ಅದು ತುಂಬಾ ಡೇಂಜರ್ ಆಗಿರುತ್ತೆ. ಮತ್ತು ಕಾಸ್ಟು ಸಹ ತುಂಬಾ ಜಾಸ್ತಿ. ಅದು ಒಂದು ಇಂಜೆಕ್ಷನ್ನೇ 1 ಲಕ್ಷ ತನಕ ಆಗುತ್ತೆ. ಬಟ್ ಅದು ಯಾವಾಗ ಅಂತಂದರೆ ಯಾವಾಗ ಪೇಷಂಟ್ ಕಡೆಯವರು ಮಕ್ಕಳನ್ನ ಬೇಗ ಡಿಸ್ಚಾರ್ಜ್ ಮಾಡಿ ಅಂತ ಡಾಕ್ಟರ್ಗೆ ಪ್ರೆಷರ್ ಆಗ್ತಾರೋ, ಸೊ ಅವಾಗ ಅವ್ರೇನು ಮಾಡ್ತಾರೆ, ಸ್ಟೆರಾಯ್ಡ್ನ ಕೊಟ್ಟು ನಾವು ಬಿಡಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಆ ಥರ ಮಾಡಬೇಡಿ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಮಕ್ಕಳಿಗೆ ತುಂಬ ಪ್ರೆಷರ್ ಆಗುತ್ತೆ. ಅವರೇ ನಾರ್ಮಲಾಗಿ ಉಸಿರಾಡೋದ್ರಿಂದ ತುಂಬಾ ನಮಗೂ ಸಹ ಮನೆ ಕರ್ಕೊಂಬರೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಆಕ್ಸಿಜನ್ ಸಪೋರ್ಟ್ ಇಟ್ಕೊಂಡೇ ನಾವು ಮನೆ ಕರ್ಕೊಂಬರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಇಶ್ಯೂ ಏನಪ್ಪ ಅಂತಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಅವ್ರಿಗೆ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಕಡಿಮೆ ಇರೋದ್ರಿಂದ ಬೇಗ ಇನ್ಫೆಕ್ಷನ್ಸ್ ಅವರಲ್ಲಿ ಕಾಣುತ್ತೆ. ಮತ್ತು ಇನ್ನೊಂದು ಏನು ಸಮಸ್ಯೆ ಅಂತಂದರೆ ಅವ್ರಿಗೆ ಬ್ಲಡ್ ಕಡಿಮೆ ಇರುತ್ತೆ. ಯಾಕಂದರೆ ಪ್ರೀಟಮ್ ಇರೋದ್ರಿಂದ ರೆಡ್ ಬ್ಲಡ್ ಕೌಂಟು ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಡಾಕ್ಟರ್ ಯೂಶಲಿ ಸಮ್ಟೈಮ್ಸ್ ಅವ್ರು ಹೇಳ್ತಾರೆ ಬ್ಲಡ್ನ ಇನ್ಫ್ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಸೊ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಬೇಡ ಅಂತ. ಯಾಕಂದರೆ ನನ್ನ ಇಬ್ಬರು ಮಕ್ಳಿಗೂ ಬ್ಲಡ್ ಕಡಿಮೆ ಇತ್ತು ಕೌಂಟು. ಬಟ್ ಡಾಕ್ಟರ್ ನಮಗೆ ಐರನ್ ಸಿರಪ್ ಕೊಟ್ಟರು, ಅದರಿಂದ ತುಂಬಾ ಇಂಪ್ರೂವ್ ಆಯಿತು. ಸೊ ಹಾಗಾಗಿ ನಾವು ಬ್ಲಡ್ ಏನೋ ನಾವು ಕೊಡಿಸ್ಲಿಲ್ಲ ಮಕ್ಕಳಿಗೆ. ಮತ್ತು 4ನೇದು ಯೂಶಲಿ ಎಲ್ಲ ಪ್ರೀಟಮ್ ಬೇಬೀಸ್ ಎಲ್ಲ ನಾರ್ಮಲ್ ಮಕ್ಳಿಗೂ ಸಹ ಜಾಂಡಿಸ್ ಕಾಮನ್ ಆಗಿರುತ್ತೆ. ಅದು ಇದ್ದಾಗ ಅವ್ರಿಗೆ ಫೋಟೋಥೆರಪಿ ಅಂತ ಕೊಟ್ಟು ಅದನ್ನು ಕಡಿಮೆ ಮಾಡ್ತಾರೆ. ಸೊ ಇಷ್ಟು ಇದರಲ್ಲಿ ನನ್ನ ಮಕ್ಕಳು ಬಾರ್ನ್ ಆಗಿದ್ದು 27ನೇ ವಾರಕ್ಕೆ. ಸೊ ಹಾಗಾಗಿ ಅವರು ಎಕ್ಸ್ಟ್ರೀಮ್ ಸ್ಟೇಜ್ ಅಲ್ಲಿ ಇದ್ದರು. ಸೊ ಹಾಗಾಗಿ ಅವರು ಸ್ವಲ್ಪ ಮೇಜರ್ ಇಶ್ಯೂಸ್ ಅವ್ರಿಗೆ ಕಾಣಿಸ್ಕೊಳ್ತು. ಯಾವುದಪ್ಪ ಅಂತಂದರೆ ಮೊದಲನೇದು ಐ ಪ್ರಾಬ್ಲಮಲ್ಲಿ ಯಾವುದು ಅಂತಂದರೆ ROP ಅಂತ ಹೇಳ್ತಾರೆ, ರೆಟಿನೋಪತಿ ಆಫ್ ಪ್ರಿಮೆಚೂರಿಟಿ ಅಂತ ಹೇಳ್ತಾರೆ. ಸೊ NSU ಇದ್ದಾಗಲೇ 2 ವಾರಗಳಾದಮೇಲೆ ಅವರು ಕಣ್ಣಿನ ಟೆಸ್ಟ್ ಮಾಡ್ತಾರೆ. ಆಪ್ಥಮಾಲಜಿಸ್ಟ್ ಅಥವಾ ROP ಸ್ಪೆಷಲಿಸ್ಟ್ ಬಂದು ಟೆಸ್ಟ್ ಮಾಡ್ತಾರೆ. ಯಾಕಂದರೆ ಪ್ರೀಟರ್ಮ್ ಆಗಿರೋದ್ರಿಂದ ಕಣ್ಣು ನರಗಳು ಫುಲ್ಲಿ ಡೆವಲಪ್ ಆಗಿರೋದಿಲ್ಲ. ಸೊ ಹಾಗಾಗಿ ಅವರು ROP ಸ್ಕ್ರೀನಿಂಗ್ ಅಂತ ಮಾಡಿದ್ರು. ಅದರಲ್ಲಿ ನನ್ನ ಫಸ್ಟ್ ಟ್ವಿನ್ 1 ಬೇಬಿಗೆ ROP ಇದೆ ಅಂತ ಗೊತ್ತಾಯಿತು. ROP ಏನಾಗುತ್ತೆ ಅಂತಂದರೆ ಅದು ಫುಲ್ಲಿ ಡೆವಲಪ್ ಆಗಿಲ್ಲದೆ ಇರೋದ್ರಿಂದ ಫ್ಯೂಚರಲ್ಲಿ ಅದು ಬ್ಲೈಂಡ್ನೆಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದರು. ಸೊ ನಾವು ಅದನ್ನು ಏನು ಮಾಡ್ಬೋದು ಅಂತ ಕೇಳಿದಾಗ ಅವರು ಲೇಸರ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರು. ಸೊ ಇನ್ನು ಕಡಿಮೆ ವೀಕಲ್ಲಿ ಬಾರ್ನ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿ ನಮಗೆ ಒಂದು ಇಂಜೆಕ್ಷನ್ನ ಅವ್ರಿಗೆ ಕೊಟ್ಟರು. ಆ ಇಂಜೆಕ್ಷನ್ ಕಾಸ್ಟೇ 18,000 ರೂಪಾಯಿ ಆಯಿತು ನಮಗೆ. ಆ ಇಂಜೆಕ್ಷನ್ನ ಈ 2 ಕಣ್ಣಿನ ತುದಿಗೆ ಕೊಡ್ತಾರೆ. ಸೊ ಅದು ತುಂಬಾ ಪೇಯ್ನ್ಫುಲ್ ಆಗಿರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಕಣ್ಣು ಸ್ವಲ್ಪ ಕೆಂಪಗಿರುತ್ತೆ. ಬಟ್ ಡ್ರಾಪ್ಸ್ ಕೊಟ್ಟಿರ್ತಾರೆ. ಸೊ ಅಲ್ಲೇ ಸಿಸ್ಟರ್ಗಳು ಬೆಳಗ್ಗೆ ಸಂಜೆ ಆ ಡ್ರಾಪ್ಸ್ನ ಹಾಕ್ತಾ ಇರ್ತಾರೆ. ಸೊ ಅದು 4 ವೀಕ್ಸ್ ತನಕ ನೋಡ್ತಾರೆ ಎಷ್ಟು ಡೆವಲಪ್ ಆಗಿದೆ ಅಂತ. ಸೊ ನಮಗೆ ROP ಸ್ಕ್ರೀನಿಂಗ್ ಅಂತ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಬರೀ 40% ಅಷ್ಟೇ ಡೆವಲಪ್ ಆಗಿರೋದು ಅಂತ. ಇನ್ನು 60% ಏನೋ ಡೆವಲಪ್ಮೆಂಟ್ ಆಗಿರಲಿಲ್ಲ. ಬಟ್ ಆ ಟೈಮಲ್ಲಿ ನಾವು ಲೇಸರ್ ಮಾಡೋದಕ್ಕಾಗಲ್ಲ. ಯಾಕಂದರೆ 60% ನಾವು ಡೆಸ್ಟ್ರಾಯ್ ಮಾಡಿಬಿಟ್ರೆ ಬರೀ 40% ಯಾವ ವಿಷನು ನಿಮಗೆ ಕಾಣಿಸೋದಿಲ್ಲ ಮಗುಗೆ. ಹಾಗಾಗಿ ಆ ಇಂಜೆಕ್ಷನ್ನಿಂದ ಮಕ್ಕಳಿಗೆ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗಾಗಿ ನಾವು 4 ವಾರಗಳ ಕಾಲ ನಾವು ವೆಯ್ಟ್ ಮಾಡಿದ್ವಿ. ಅದರಿಂದ ನನ್ನ ಮಗುಗೆ 40% ಇದ್ದಿದ್ದು 80% ತನಕ ಅವ್ರಿಗೆ ಗ್ರೋತ್ ಚೆನ್ನಾಗಾಯಿತು. ಸೊ ಇನ್ನೇನು 20% ಅನ್ಡೆವಲಪ್ಡ್ ನರ್ವ್ ಇತ್ತು ಅದನ್ನು ಲೇಸರ್ ಮಾಡಿ ರಿಮೂವ್ ಮಾಡಿದ್ರು. ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದುಬಿಟ್ಟಿದ್ವಿ. ನೆಕ್ಸ್ಟ್ ಟೆಸ್ಟ್ ಮಾಡೋಕ್ಕೆ ಹೋದಾಗ ಅವರು
ಅವರು ಈಗ ಕರೆಕ್ಟ್ ಇದೆ, ಈ ಒಂದು ವೀಕಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಆಲ್ಮೋಸ್ಟ್ ಆಗಸ್ಟಲ್ಲಿ ಡಿಸ್ಚಾರ್ಜ್ ಆಗಿದ್ದು. ನಾವು ಸೆಪ್ಟೆಂಬರಲ್ಲಿ ಪ್ರೊಸೀಜರ್ನ ಮಾಡಿದ್ರು. ಮತ್ತೆ ನಾವು NSUಗೆ ಹೋಗಿ ಅಡ್ಮಿಟ್ ಆಗಿ ಮಗುನ ಒಂದಿನ ಅಬ್ಸರ್ವೇಷನಲ್ಲಿ ಇಟ್ಟು ಅವರು ಪ್ರೊಸೀಜರ್ ಬರೀ 20 ನಿಮಿಷ ತಗೊಳ್ಳೋದು ಅಷ್ಟೇ. ಬಟ್ ಪೋಸ್ಟ್ ಪ್ರೊಸೀಜರ್ ಸ್ವಲ್ಪ ಅಬ್ಸರ್ವೇಷನ್ ಇಟ್ಕೊತಾರೆ, ಯಾಕಂದರೆ ಪೇಯ್ನ್ ತುಂಬ ಇರುತ್ತೆ ಮತ್ತು ಆ ಪೇಯ್ನಿಂದ ಮಗು ಹಾಲು ಸರಿ ಕುಡಿತಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಅದನ್ನು ನೋಡಿಕೊಂಡು ಅದನ್ನು ಆಮೇಲೆ ನಮಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಕೊಡ್ತಾರೆ. ಬಟ್ ಡಿಸ್ಚಾರ್ಜ್ ಆಗಿ ಬಂದಮೇಲೆ ಅವ್ರು ಕೊಡೋ ಡ್ರಾಪ್ಸ್ನ ಕರೆಕ್ಟಾಗಿ ಹಾಕಬೇಕು ಮತ್ತು ಏನು ಫಾಲೋಅಪ್ಸ್ ಇರುತ್ತೋ ಅದನ್ನು ನಾವು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಸೊ ಇದರಿಂದ ನಮಗೆ ಬ್ಲೈಂಡ್ನೆಸ್ ಆಗೋ ಚಾನ್ಸಸ್ಸು ಕಡಿಮೆ ಆಯಿತು ಲೇಸರಿಂದ. ನಾವು ಲೇಸರ್ ಮಾಡಿಸಲ್ಲ ಅಂತ ಏನಾದರೂ ಹೇಳಿದ್ರೆ ಸರ್ಜರಿ ಒಂದೇ ಆಪ್ಷನ್ನು. ಬಟ್ ಸರ್ಜರಿ ಯಾವಾಗ ಅಂದರೆ ಮಗುಗೆ 5 ವರ್ಷ ಆದಮೇಲೆ ಸರ್ಜರಿನ ಮಾಡಿಸ್ಬೇಕಾಗತ್ತೆ, ಅಲ್ಲಿ ತನಕ ಸರ್ಜರಿ ಮಾಡೋದಿಲ್ಲ. ಲೇಸರ್ ಮಾತ್ರ ಈ ಸ್ಟೇಜಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ 5 ವರ್ಷದ ತನಕ ನಮಗೆ ಪಾಪ ಮಗುಗೆ ಕಣ್ಣು ಕಾಣ್ತಿದ್ಯೋ ಇಲ್ವೋ ಅಂತ ಅವರೇ ಹೇಳ್ಕೊಳ್ಳೋ ತನಕ ತುಂಬಾ ಟೈಮ್ ಆಗಿಬಿಡುತ್ತೆ. ಅಲ್ಲಿ ತನಕ ಅದೇನಾಗುತ್ತೆ ಮತ್ತೆ ರಿಪೀಟೆಡ್ಲಿ ಈಗ ಚೆನ್ನಾಗಿ ಬೆಳೆದಿರೋ ನರ್ವ್ ಮೇಲೂ ಅದು ಏನು ಬೆಳೆದಿರಲ್ವೋ ಅದು ಡೆವಲಪ್ ಬೀರೋದ್ರಿಂದ ಚೆನ್ನಾಗಿರೋ ನರ್ವ್ಸೂ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ರಿಸ್ಕ್ ತೊಗೊಳ್ಳಿಲ್ಲ. ಸೊ ಲೇಸರ್ನ ನಾವು ಮಾಡಿಸಿದ್ವಿ. ಅದರಿಂದ ಇವಾಗ ನನ್ನ ಟ್ವಿನ್ 1 ಅವಳು ಸ್ವಲ್ಪ ಈಗ ವಿಷನ್ನು ಚೆನ್ನಾಗೇ ಇದೆ ಅವಳಿಗೆ. ಈ ಲಾಸ್ಟ್ ವಿಸಿಟ್ ನಾವು ಹೋಗಿದ್ವಿ, ಚೆಕ್ ಮಾಡಿಸಿದಾಗ ಅವರು ಈಗಲೇ ಅಷ್ಟು ಹೇಳೋಕ್ಕಾಗಲ್ಲ ವಿಷನ್ನು, ಯಾಕಂದರೆ 5 ವರ್ಷ ಆದಮೇಲೆ ಗೊತ್ತಾಗುತ್ತೆ. ಬಟ್ ಈಗ ನೀವು ಅಬ್ಸರ್ವ್ ಮಾಡಿದಾಗೆ ಅವಳು ಯಾವ ರೀತಿ ಮೂಮೆಂಟ್ಸ್ ಇದೆ ಅಂತೆಲ್ಲ ಹೇಳಿದಾಗ ನಾವು ಹೇಳಿದ್ವಿ ಚೆನ್ನಾಗೇ ಮೂಮೆಂಟ್. ನಾವು ಈ ಥರ ಹ್ಯಾಂಡ್ ಮೂಮೆಂಟ್ಸ್ ಎಲ್ಲ ಮಾಡಿದಾಗ ನಾವು ಹೋದಾಗ ಬಂದಾಗೆಲ್ಲ ತಿರುಗೋದು, ತಲೆ ಎತ್ತು ನೋಡೋದೆಲ್ಲ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಅದೆಲ್ಲನೂ ಗುಡ್ ಸೈನ್ ಅಂತ ಹೇಳಿದ್ರು. ಸೊ ಫ್ಯೂಚರಲ್ಲಿ ಏನು ಚಾನ್ಸಸ್ ಅಂತ ಬಂದರೆ ಈ ಸ್ಪೆಕ್ಸ್ ಹಾಕೋ ಚಾನ್ಸಸ್ ಬರ್ಬೋದಂತೆ, ಇಲ್ಲಾಂದರೆ ಸ್ಕ್ವಿಂಟ್ ಐಸ್ ಅಂತ ಹೇಳ್ತಾರೆ, ಈ ಮೆಲ್ಗಣ್ಣು ಅಂತ ಹೇಳ್ತಾರೆ, ಅದು ಚಾನ್ಸಸ್ ಇರುತ್ತೆ. ಬಟ್ ಅದು ತುಂಬಾ ರೇರ್ ಅಂತ ಹೇಳಿದ್ರು. ಬಟ್ ಅದು ಓಕೆ, ಯಾಕಂದರೆ ಅದು ಈಗ ಎಲ್ಲ ಮಕ್ಳುಗಳು ಸ್ಪೆಕ್ಸ್ ಕಾಮನ್ ಆಗಿ ಹಾಕೊತಾರೆ. ಕೆಲವೊಂದು ಮಕ್ಳಿಗೆ ಈ ಥರ ಸ್ಕ್ವಿಂಟ್ ಐಸ್ಗಳು ಇರುತ್ತೆ, ಅದು ಕಾಮನ್ನೇ. ಅದನ್ನ ಹೇಗೋ ನಾವು ಫೇಸ್ ಮಾಡ್ಬೋದು. ತೀರಾ ಕಣ್ಣು ಕಾಣಿಸ್ತಾನೆ ಇಲ್ಲ ಬ್ಲೈಂಡ್ ಅಂತ ಬಂದಾಗ ಆ ರಿಸ್ಕ್ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಡಾಕ್ಟರ್ ನಿಮಗೆ ಏನು ಸಜೆಸ್ಟ್ ಮಾಡ್ತಾರೋ ಅದನ್ನು ದಯವಿಟ್ಟು ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಬೇಕಾಗತ್ತೆ ನಾವು. ಸೊ ಅದಲ್ಲದೆ ನೆಕ್ಸ್ಟ್ ಮೇಜರ್ ಇಶ್ಯೂ ಬರೋದು ಹಾರ್ಟ್ ಪ್ರಾಬ್ಲಮ್ಮು. ಪ್ರಿಮೆಚೂರ್ ಬೇಬೀಸ್ಗಳಲ್ಲಿ ಎಲ್ಲ ಮಕ್ಳಿಗೂ ಹಾರ್ಟಲ್ಲಿ ಹೋಲ್ ಇದ್ದೇ ಇರುತ್ತೆ. ಸೊ ನನ್ನ 2 ಮಕ್ಳಿಗೂ ಹಾರ್ಟಲ್ಲಿ ಹೋಲ್ ಇತ್ತು. ದೊಡ್ಡ ಪಾಪುಗೆ ಸ್ವಲ್ಪ ಕೂಡ್ಕೊತಾ ಇತ್ತು, ಅವಳು ಇಕೋನು ಸಹ ಮಾಡಿಸಿದ್ವಿ, ಬಟ್ ಅವಳಿಗೆ ಏನು ತೊಂದರೆ ಇಲ್ಲ ಅಂತ ಬಂತು. ಬಟ್ ಎರಡನೇ ಟ್ವಿನ್ 2ಗೆ ಅವಳಿಗೆ ಸ್ವಲ್ಪ ಹಾರ್ಟ್ ಹೋಲ್ ಇದೆ. ಮತ್ತು ಅವಳದು ಏನು ಈ ವಾಲ್ವ್ ಇರುತ್ತೆ, ಚೇಂಬರ್ಸ್ ಇರುತ್ತೆ, 4 ಚೇಂಬರ್ಸ್ ಹಾರ್ಟಲ್ಲಿ, ಅದರಲ್ಲಿ ಒಂದು ಚೇಂಬರ್ ಡೋರು ಓಪನ್ ಕ್ಲೋಸ್ ಆಗಬೇಕಾದ್ರೆ ತುಂಬ ಸೌಂಡ್ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಸೊ ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು ಅಂದರೆ ಯಾವ ಮೆಡಿಸಿನ್ನು ಸಹ ಅದಕ್ಕೆ ಇಲ್ವಂತೆ. ನಮಗೆ 3 ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಅದಾಗದೆ ಗ್ರೋತಲ್ಲಿ ಅದು ಸೌಂಡ್ ಕಡಿಮೆ ಆದರೆ ಓಕೆ, ಇಲ್ಲಾಂದರೆ ನಾವು ಆಂಜಿಯೋಗ್ರಾಮ್ ಅಥವಾ ಆಂಜಿಯೋಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅದು ಚಾನ್ಸಸ್ ತುಂಬಾ ಕಡಿಮೆ ಅಂತ ಹೇಳಿದ್ದಾರೆ. ನಮಗೆ 90% ಚೆನ್ನಾಗಿದೆ, 10% ಹೇಳೋದಕ್ಕಾಗಲ್ಲ, ಯಾಕಂದರೆ ತುಂಬ ಅರ್ಲಿ ವೀಕಲ್ಲಿ ನಮಗೆ ಮಗು ಹುಟ್ಟಿರೋದ್ರಿಂದ ಈ ಥರ ಸ್ವಲ್ಪ ಚಾನ್ಸಸ್ ಇದೆ. ಬಟ್ ಓಕೆ ಅಂತ ಹೇಳಿದ್ದಾರೆ. ಸೊ ಆದಷ್ಟು ನಾನು ದೇವರಲ್ಲಿ ಬೇಡ್ಕೊತಾ ಇರೋದು ಈ ಯಾವುದೋ ಒಂದು ಆಪ್ರೇಷನ್ ಆಗಿರ್ಬೋದು ಯಾವುದು ಬರದೇ ಇರಲಿ ಅಂತ. ಇನ್ನೊಂದು ತುಂಬ ಜನಗಳಲ್ಲಿ ಇರುತ್ತೆ ಏನಂದರೆ ಪ್ರಿಮೆಚೂರ್ ಬೇಬಿ ಅಂತಂದರೆ ಅವರು ಅನ್ಹೆಲ್ದಿ ಆಗಿರ್ತಾರೆ, ಅಷ್ಟು ಹೆಲ್ದಿ ಇರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಅಂದರೆ ಅವರು ಅನ್ಹೆಲ್ದಿ ಅಂತ ನಾವು ಹೇಳೋದಕ್ಕಾಗಲ್ಲ, ಅಂದರೆ ಸ್ವಲ್ಪ ನಾರ್ಮಲ್ ಮಕ್ಳಿಗಿನ್ನ ಸ್ವಲ್ಪ ಹೆಲ್ತ್ ಇಶ್ಯೂಸ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಬಟ್ ನಾವು ಹೆಚ್ಚಿನ ಕೇರಲ್ಲಿ ನೋಡಿಕೊಂಡ್ರೆ ಫುಲ್ ಟರ್ಮ್ ಬೇಬೀಸ್ಗಳು ಏನು ಇರ್ತಾರೋ ಅದೇ ಥರ ಇವರು ತುಂಬಾ ಆ್ಯಕ್ಟಿವ್ ಇರ್ತಾರೆ, ತುಂಬಾ ಹೆಲ್ತ್ ಅಷ್ಟು ಸಮಸ್ಯೆಗಳು ಅವ್ರಿಗೆ ಬರೋದಿಲ್ಲ. ಇದು ಏನಕ್ಕೆ ಆಗುತ್ತೆ ಅಂತಂದರೆ ಬೇಗ ಹುಟ್ಟಿರೋದ್ರಿಂದ ಈ ಮೇಜರ್ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಬಟ್ ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಇದ್ದೇ ಇದೆ. ಸೊ ಡಾಕ್ಟರ್ ನಿಮ್ಗೆ ಏನು ಸಜೆಸ್ಟ್ ಮಾಡ್ತಾರೋ ದಯವಿಟ್ಟು ಅದನ್ನು ನಾವು ಫಾಲೋ ಮಾಡ್ತಾ ಬಂದರೆ ಸೊ ನಮ್ಮ ಮಕ್ಕಳನ್ನ ನಾವು ಸೇಫಾಗಿ ಇಟ್ಕೊಬೋದು. ಸೊ ಇದಿಷ್ಟು ಹೆಲ್ತ್ ಇಶ್ಯೂಸ್ಗಳನ್ನ ನಾವು ನೋಡ್ಬೋದು. ಬಟ್ ಇದನ್ನು ಅವರು ಡಾಕ್ಟರ್ ಹೇಳೋದು ಶಾರ್ಟ್ ಟರ್ಮ್ ಅಂತ ಹೇಳ್ತಾರೆ. ಲಾಂಗ್ ಟರ್ಮ್ ಇಶ್ಯೂಸ್ಗಳು ಏನು ಬರುತ್ತೆ ಅಂತಂದರೆ ಇಯರಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಡೆಂಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಅದೆಲ್ಲನೂ ಅಷ್ಟು ನಿಮಗೆ ಗೊತ್ತಾಗೋದಿಲ್ಲ, ಅದು ತುಂಬ ಬೆಳೀತಾ ಅದನ್ನು ಅವರು ಹೇಳ್ತಾರೆ. ಮತ್ತು ಈ ಬ್ರೈನ್ ಡೆವಲಪ್ಮೆಂಟು ಸ್ವಲ್ಪ ಕೆಲವೊಂದು ಮಕ್ಕಳಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಸ್ಗಳಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಕೆಲವೊಂದು ಮಕ್ಕಳಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಇರುತ್ತಂತೆ ಬ್ರೈನಲ್ಲಿ, ಆ ಥರ ಇಶ್ಯೂಸ್ಗಳನ್ನು ಕಾಮನ್ ಅಂತ ಹೇಳ್ತಾರೆ. ಬಟ್ ಈಗ ಸದ್ಯಕ್ಕೆ ನನ್ನ 2 ಮಕ್ಕಳು ಅದು ಯಾವ ಸಮಸ್ಯೆಗಳು ಇಲ್ಲ. ಬರೀ ಟ್ವಿನ್ 1ಗೆ ROP ಅಂತ ಇತ್ತು, ಅವಳಿಗೆ ಅದು ಟ್ರೀಟ್ಮೆಂಟ್
ಟ್ರೀಟ್ಮೆಂಟು ಲೇಸರ್ ಆಗಿ ಈಗ ಚೆನ್ನಾಗಿದ್ದಾಳೆ. ಈಗ ಟ್ವಿನ್ 2ಗೆ ಹಾರ್ಟ್ ಸಮಸ್ಯೆ ಇದೆ, ಬಟ್ ಅದು ನಾವು ಗ್ರ್ಯಾಜುಯಲಿ ಅದು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಕೋ ಮಾಡಿಸ್ಬೇಕು, ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಅವಳು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಬಟ್ ಮೋಸ್ಟ್ ಕಾಮನ್ಲಿ ಈ ಥರ ಹೆಲ್ತ್ ಇಶ್ಯೂಸ್ಗಳಿರುತ್ತೆ. ಬಟ್ ನಾವು ಆದಷ್ಟು ಮಕ್ಕಳನ್ನ ತುಂಬಾ ಎಕ್ಸ್ಟ್ರಾ ಕೇರ್ಲಿ ನಾವು ನೋಡ್ಕೊಬೇಕಾಗತ್ತೆ. ಆಲ್ಮೋಸ್ಟ್ ಹೇಳ್ತಾರೆ ಪ್ರಿಮೆಚೂರ್ ಬೇಬೀಸ್ಗಳನ್ನ 7 ವರ್ಷದ ತನಕ ನಾವು ತುಂಬಾ ಜೋಪಾನವಾಗಿ ಕಾಪಾಡ್ಕೊಬೇಕು ಅಂತ. ಯಾಕಂದರೆ ಈಗ ನಮಗೆ ದೇವ್ರನ್ನ ಬೇಡ್ಕೊಂಡಿರೋದು ನಮಗೆ ಮಕ್ಕಳಂತೂ ನಮ್ಗೆ ಆಗಿರುತ್ತೆ, ಅವ್ರನ್ನ ಕಾಪಾಡ್ಕೊಳ್ಳೋದೇ ನಮ್ಮದು ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾವು ಅವ್ರ ಮೇಲೆ ಎಕ್ಸ್ಟ್ರಾ ಗಮನ ಕೊಡಬೇಕಾಗತ್ತೆ ಅಷ್ಟೇನೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಇನ್ನು ನಾನು ಯಾವ ರಿಲೇಟೆಡ್ ವೀಡಿಯೋಸ್ ಮಾಡಬೇಕು ಅಂತ ನನಗೆ ನೀವೇ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾನು ಅದರದ್ದು ರಿಲೇಟೆಡ್ ನಾನು ಮಾಡ್ತೀನಿ. ನೆಕ್ಸ್ಟ್ ನಾನು ನನ್ನ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಯಾವಾಗ ಇಂದ ಕೊಟ್ಟರು ಅಂತ ನಾನು ಆ ವಿಡಿಯೋನು ಮಾಡಿ ಹೇಳ್ತೀನಿ. ಯಾಕಂದರೆ ಪ್ರಿಮೆಚೂರ್ ಬೇಬೀಸ್ಗಳಲ್ಲಿ ಸ್ಟಾರ್ಟಿಂಗೇನೆ ಕೊಡೋದಿಲ್ಲ ವ್ಯಾಕ್ಸಿನೇಷನ್ನು, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.